ಮಂಗಳೂರು ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘ ಬಂದರು ಮಂಗಳೂರು ಇದರ ಆಶ್ರಯದಲ್ಲಿ ಈ ದಿನ ನಮ್ಮ ಸಂಘದ ಆಡಳಿತ ಮಂಡಳಿಯ ತೀರ್ಮಾನದಂತೆ ಸಂಘದಿಂದ ಕಿಡ್ನಿ ಡಯಾಲಿಸಿಸ್ ಬಗ್ಗೆ ಆರ್ಥಿಕ ಸಹಾಯವನ್ನು ಪಡೆಯುವಂಥ ಸುಮಾರು 54 ಮಂದಿಗೆ ರಂಜಾನ್ ಸಲುವಾಗಿ ಆಹಾರದ ಕಿಟ್ಟನ್ನು ವಿತರಿಸುವಂಥ ಕಾರ್ಯಕ್ರಮ, ಅದೇ ರೀತಿ ಅವರಿಗೆ ಸಹಾಯಧನವನ್ನು ವಿತರಿಸುವಂಥ ಈ ಒಂದು ಕಾರ್ಯಕ್ರಮವನ್ನು ನಾವು ಈಗಾಗಲೇ ನಡೆಸುವವರಿದ್ದೇವೆ. ಈ ಒಂದು ಕಾರ್ಯಕ್ರಮದ ಪ್ರಯುಕ್ತ ಆರಂಭಿಕವಾಗಿ ಕಿರಾತನೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಉದ್ದೇಶಿಸಿದ್ದೇವೆ. ನಮ್ಮ ಅನ್ಸಾರ್ ಸಾದಿಯವರು ಈ ಕಿರಾತನ್ನು ಪಠಿಸಬೇಕಂತೇಳಿ ಅವರಿಗೆ ಮೊದಲಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಅಊದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅರ್-ರಹ್ಮಾನ್ ಅಲ್ಲಮಲ್ ಕುರ್ಆನ್ ಖಲಕಲ್ ಇನ್ಸಾನ ಅಲ್ಲಮಹುಲ್ ಬಯಾನ್. ಅಶ್-ಶಮ್ಸು ವಲ್ क़ಮರು ಯಸ್ಜುದಾನ್ ವನ್-ನಜ್ಮು ವಶ್-ಶಜರು ಯಸ್ಜುದಾನ್. الشمس والقمر بحسبان والنجم والشجر يسجدان. والسماء رفعها ووضع الميزان ألا تطغوا في الميزان وأقيموا الوزن بالقسط ولا تخسروا الميزان. والأرض وضعها للأنام فيها فاكهة والنخل ذات الأكمام والحب ذو العصف والريحان. فبأي آلاء ربكما تكذبان. خلق الإنسان من صلصال كالفخار وخلق الجان من مارج من نار. فبأي آلاء ربكما تكذبان. رب المشرقين ورب المغربين. فبأي آلاء ربكما تكذبان. مرج البحرين يلتقيان بينهما برزخ لا يبغيان. فبأي آلاء ربكما تكذبان. يخرج منهما اللؤلؤ والمرجان.
فبأي آلاء ربكما تكذبان وله الجوار المنشآت في البحر كالأعلام فبأي آلاء ربكما تكذبان صدق الله المولانا العلي العظيم السلام عليكم ورحمة الله وبركاته ಜೈ ಹಿಂದ್ ಜೈ ಕಿರಾತನ್ನು ಪಠಿಸಿದಂಥ ಅನ್ಸಾರ್ ಸಾದಿಯವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಕಾರ್ಯಕ್ರಮವನ್ನು ನಾವು ಮುಂದುವರಿಸಲು ಹೋಗ್ತಾ ಇದ್ದೇವೆ. ಈ ದಿನ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಆಡಳಿತ ಮಂಡಳಿಯವರು ಬಹಳ ಸರಳವಾಗಿ ನೆರವೇರಿಸಲು ತೀರ್ಮಾನಿಸಿದ್ದಾರೆ. ಹಾಗಾಗಿ ನಾವು ಹೊರಗಿನ ಅತಿಥಿಗಳನ್ನು ಯಾರನ್ನು ಕೂಡ ಇವತ್ತು ಕರೆಸಿಲ್ಲ. ಕೇವಲ ಆಡಳಿತ ಮಂಡಳಿಯವರು ಮಾತ್ರ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಈ ದಿನದ ಕಾರ್ಯಕ್ರಮದಂತೆ ವೇದಿಕೆಯಲ್ಲಿದ್ದ ಗಣ್ಯರನ್ನು ಮತ್ತು ತಮ್ಮೆಲ್ಲರನ್ನು ಆದರಪೂರ್ವಕವಾಗಿ ಸ್ವಾಗತಿಸುವುದು ನಮ್ಮ ಧರ್ಮ ಎಂಬ ನೆಲೆಯಲ್ಲಿ ನಾವು ತಮ್ಮೆಲ್ಲರನ್ನು ಸ್ವಾಗತ ಮಾಡಲು ಹೋಗ್ತಾ ಇದ್ದೇನೆ. ಮೊದಲಿಗೆ ನಮ್ಮ ಒಂದು ಸಣ್ಣ ಫೋನ್ ಕರೆಗೆ ಹೋಗೊಟ್ಟು ಬಂದಂಥ ಎಲ್ಲ ಫಲಾನುಭವಿಗಳಿಗೆ ನಾನು ಮೊದಲಿಗೆ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರ ಜೊತೆ ಬಂದಂಥ ಎಲ್ಲ ಅವರ ಕುಟುಂಬಸ್ಥರಿಗೂ ಸಹಪಾಠಿಗಳಿಗೂ ಕೂಡ ನಾನು ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ ಈ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದವರು ತಮಗೆಲ್ಲರಿಗೂ ರಂಜಾನ್ ಹಬ್ಬದ ಪ್ರಯುಕ್ತ ಆಹಾರದ ಕಿಟ್ ವಿತರಿಸಬೇಕು ಮತ್ತು ಆರ್ಥಿಕವಾದ ಸಹಾಯವನ್ನು ನೀಡಬೇಕು ಎಂಬುದರಲ್ಲಿ ಮುಂಚೂಣಿಯಲ್ಲಿದ್ದಂಥ ಹಲವಾರು ವರ್ಷಗಳಿಂದ ನಮ್ಮ ಸಂಘದ ಅಧ್ಯಕ್ಷರಾಗಿ ನಮ್ಮ ಈ ಸಂಘವನ್ನು ಈ ಒಂದು ಮಟ್ಟಕ್ಕೆ ಉತ್ತುಂಗಕ್ಕೆ ಏರಿಸುವಲ್ಲಿ ದೊಡ್ಡ ಮಟ್ಟದ ಕೊಡುಗೆಯನ್ನು ನೀಡಿದವರು ನಮ್ಮ ಸಂಘದ ಅಧ್ಯಕ್ಷರಾದಂಥ ಹಾಜಿ ಜೆ ಮೊಹಮ್ಮದ್ ಇಸಾಕ್ರವರು. ಹಾಜಿ ಜೆ ಮೊಹಮ್ಮದ್ ಇಸಾಕ್ರವರನ್ನು ತಮ್ಮೆಲ್ಲರ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಉಪಸ್ಥಿತರಿರುವವರು ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕರ ಜೊತೆ ಸಹಕಾರವನ್ನು ನೀಡಿಕೊಂಡು ಈ ಸಂಘ 2002ರಲ್ಲಿ ಆರಂಭವಾದಂದಿನಿಂದ ಇಂದಿನವರೆಗೂ ಕೂಡ ಈ ಸಂಘದ ಬೆಳವಣಿಗೆಯಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿದಂಥ ಬಜಲ್ ಅಹಮದ್ ಬಾವರವರಿದ್ದಾರೆ ಉಪಾಧ್ಯಕ್ಷರು. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವವರು ಇನ್ನೊಬ್ಬರು ಬಿ ಇಬ್ರಾಹಿಂ ಖಲೀಲ್ರವರು, KMH ಇಬ್ರಾಹಿಂ ಅಂತೇಳಿ ಪ್ರಸಿದ್ಧಿಯನ್ನು ಪಡೆದಂಥ ಈ ಸಂಘದ ನಿರ್ದೇಶಕರಲ್ಲಿ ಭಾಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಎಲ್ರಿಗೂ ಕೂಡ ಮಾರ್ಗದರ್ಶನ ಮತ್ತು ಸಹಕಾರ ನೀಡುವಲ್ಲಿ ಮುಂಚೂಣಿಯಲ್ಲಿರುವವರು ಇಬ್ರಾಹಿಂರವರನ್ನು ತಮ್ಮೆಲ್ಲರ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿರುವ ಇನ್ನೊಬ್ಬರು ನಮ್ಮ ನಿರ್ದೇಶಕರಾದಂಥ MA ಗಫೂರ್ ಅವರು ಕೂಡ ಹಾಗೆ ಎಲ್ಲರ ರೀತಿಯಲ್ಲಿ ಸಂಘದ ಅಭಿವೃದ್ಧಿಯಲ್ಲಿ ತನ್ನದೇ ಆದಂಥ ರೀತಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ ನಿರ್ದೇಶಕರು SM ಇಬ್ರಾಹಿಂರವರು ಯುವಕರಾಗಿದ್ದುಕೊಂಡು ಹಲವಾರು ವರ್ಷಗಳಿಂದ ಈ ಸಂಘದಲ್ಲಿ ನಿರ್ದೇಶಕರಾಗಿ ಇಂಥ ಪುಣ್ಯ ಕೆಲಸಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಮಾರ್ಗದರ್ಶನ ನೀಡುವವರು SM ಇಬ್ರಾಹಿಂರವರು. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬ ನಿರ್ದೇಶಕರು ಯುವ ಮಿತ್ರರಾದಂಥ ಅಶ್ರಫ್ ಪದಿಂಜಾರ್ರವರು. ಅವರು ಕೂಡ ನಿರ್ದೇಶಕರಾಗಿದ್ದುಕೊಂಡು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕರ ಜೊತೆ ಮತ್ತು ಆಡಳಿತ ಮಂಡಳಿಯವರ ಜೊತೆ ಒಳ್ಳೆ ರೀತಿಯ ಸಹಕಾರವನ್ನು ನೀಡಿಕೊಂಡು ಈ ಸಂಘದ ಅಭಿವೃದ್ಧಿಯಲ್ಲಿ ತನ್ನದೇ ಆದಂಥ ಪಾತ್ರವನ್ನು ವಹಿಸಿದವರು. ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬರು
ನಮಗೆ ಇವತ್ತು ಮುಖ್ಯ ಅತಿಥಿಯಾಗಿರುವಂಥವರು ನಮ್ಮ ಸಂಘದ ಸದಸ್ಯರು ಕೂಡ, ಅದೇ ರೀತಿ ಕುದ್ರೋಳಿ ವಾರ್ಡಿನ ಮಾಜಿ ಕಾರ್ಪೊರೇಟರ್ ಶಂಶುದ್ದೀನ್ ರವರು, ನಮ್ಮ ಅಧ್ಯಕ್ಷರ ತಮ್ಮ ಅವರನ್ನು ನಮ್ಮ ಇಬ್ರಾಹಿಂ ಖಲೀಲ್ ರವರು, ನೀವು ಕಾರ್ಯಕ್ರಮಕ್ಕೆ ಬಂದು ಎರಡು ಮಾತಾಡಬೇಕು, ಯಾರು ಅತಿಥಿಗಳಿಲ್ಲ, ನೀವು ನಮ್ಮ ಸಂಘದ ಸದಸ್ಯರಂತ ಹೇಳಿ ನಮ್ಮ ಇಬ್ರಾಹಿಂ ಖಲೀಲ್ ರವರು ಅವರಿಗೆ ಆಹ್ವಾನ ಕೊಟ್ಟದ್ದು, ನೀವು ವೇದಿಕೆಯಲ್ಲಿ ಬಂದು ಕೂತ್ಕೊಳ್ಬೇಕು, ಎರಡು ಮಾತಾಡಬೇಕಂತ ಹೇಳಿ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇನ್ನೊಬ್ಬ ನಿರ್ದೇಶಕರಾದಂಥ ಹಾಜಿ ಬಿ ಮೊಹಮ್ಮದ್ ಸಾಲಿ ಅವರು ಬಂದು ವೇದಿಕೆಯಲ್ಲಿ ಆಸೀನರಾದರು. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಹಿಂದೆ ನಿಂತು ಕೆಲಸ ಮಾಡುವಲ್ಲಿ ಮುತುವರ್ಜಿ ವಹಿಸುವವರು ನಮ್ಮ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಬ್ದುಲ್ ಲತೀಫ್ ರವರು. ಅವರು ವೇದಿಕೆಯಲ್ಲಿ ಕೂತ್ಕೊಳ್ಳುವುದಿಲ್ಲ, ಹೊರಗಡೆ ದೂರದಲ್ಲಿ ನಿಂತು ಕೆಲಸವನ್ನು ಮಾಡುವವರು. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ, ನಮ್ಮ UT ಅಹಮದ್ ಶರೀಫ್ ರವರು, ನಮ್ಮ ನಿರ್ದೇಶಕರು ಈಗಾಗಲೇ ಬಂದರು, ಕುತುಬಾಕನವರು, ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಒಂದು ಕಾರ್ಯಕ್ರಮದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಸಂಘದ ಎಲ್ಲ ಸದಸ್ಯರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ, ಅದೇ ರೀತಿ ಮಾಧ್ಯಮದ ಗೆಳೆಯರನ್ನು ಕೂಡ ಹಾರ್ದಿಕವಾಗಿ ನಾನು ಸ್ವಾಗತಿಸ್ತಾ ನನ್ನ ಸ್ವಾಗತವನ್ನು ನಾನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಚ್ಛೆ ಪಡ್ತಾ ಇದ್ದೇನೆ. ಎಲ್ಲ ನಮ್ಮ ಬಂಧುಗಳೇ, ನಮ್ಮ ಸಹಕಾರಿ ಸಂಘವು 2002ನೇ ಇಸ್ವಿಯಲ್ಲಿ ಒಂದು ಸಣ್ಣ ಮಟ್ಟದಲ್ಲಿ ನಮ್ಮ ಮಂಗಳೂರು ಬಂದರಿನ ಉತ್ತರ ದಂಡೆಯಲ್ಲಿ ನಾವು ಆರಂಭಗೊಳಿಸಿದೆವು. ಮೀನುಗಾರರಿಗೆ ಸಹಕಾರ ನೀಡುವಂಥ ಒಂದು ಹಿತದೃಷ್ಟಿಯನ್ನು ಇಟ್ಟುಕೊಂಡು ಒಂದು ಡೀಸೆಲ್ ಬಂಕನ್ನು ಸ್ಥಾಪಿಸಿಕೊಂಡು ಅದರಲ್ಲಿ ಬೋಟುದಾರರಿಗೆ ಡೀಸೆಲ್ ಎಣ್ಣೆ, ದೋಣಿದಾರರಿಗೆ ಸೀಮೆ ಎಣ್ಣೆಯನ್ನು ವಿತರಿಸುವಂಥ ಒಂದು ಕೆಲಸ ಕಾರ್ಯಗಳನ್ನು ಸಂಘ ಆರಂಭದಲ್ಲಿ ಮಾಡುತ್ತಾ ಬಂದು ಆರಂಭವಾದ 5 ವರ್ಷಗಳ ನಂತರದಿಂದ ಸಂಘದಿಂದ ಬರುವಂಥ ಲಾಭಾಂಶದಲ್ಲಿ 10% ಸಾರ್ವಜನಿಕ ಉಪಕಾರ ನಿಧಿಗೆ ಅಂತೇಳಿ ಮೀಸಲಿರಿಸಿಕೊಂಡು ಈ 10%ರಲ್ಲಿ ಉಳಿಕೆಯಾಗುವಂಥ ಹಣವನ್ನು ಆರ್ಥಿಕವಾಗಿ ಹಿಂದುಳಿದವರಿಗೆ ಮತ್ತು ಇಲಾಖೆಯ ನಿರ್ದೇಶನದಂತೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಕೊಡುವಂಥ ಕೆಲಸವನ್ನು ಸಂಘವು ಆರಂಭದಲ್ಲಿ ಮಾಡುತ್ತಾ ಬಂದು ಸಂಘ ಬೆಳೆಯುತ್ತಾ ಬಂದಾಗ ಸಂಘದ ಮುಖಾಂತರ ಈ ಭಾಗದಲ್ಲಿ ಆರ್ಥಿಕವಾಗಿ ಹಿಂದುಳಿದಂಥ ಕುಟುಂಬಗಳಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ವಿತರಣೆಯನ್ನು ಮಾಡುವಂಥ ಕೆಲಸ ಸಂಘ ಮಾಡುತ್ತಾ ಬಂದು ತದನಂತರ ಇದೀಗ ಕಳೆದ ವರ್ಷ ಸುಮಾರು 900ರಷ್ಟು ವಿದ್ಯಾರ್ಥಿನಿಯರಿಗೆ, ಅದರಲ್ಲೂ ಕೂಡ ಹೈಸ್ಕೂಲ್ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಪುಸ್ತಕ ನೀಡುವಂಥ ಒಂದು ಕೆಲಸವನ್ನು ಮಾಡ್ತಾ ಬಂತು. ಕಳೆದ ವರ್ಷ ನಾವು ಸುಮಾರು 50ರಷ್ಟು ಕಾಲೇಜಿನ ಹೈಸ್ಕೂಲ್ ಮತ್ತು ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಒಬ್ಬರಿಗೆ ತಲಾ 10,000ದಂತೆ 5 ಲಕ್ಷದಷ್ಟು ಸ್ಕಾಲರ್ಶಿಪ್ಪನ್ನು ವಿತರಿಸುವಂಥ ಒಂದು ಕೆಲಸ, ಪುಣ್ಯದಂಥ ಒಂದು ಕೆಲಸ ಕಾರ್ಯವನ್ನು ಕೂಡ ಕಳೆದ ವರ್ಷ ಮಾಡಿದೆ. ಅದಕ್ಕಿಂತ ಮೊದಲು ಕೂಡ ಈ ಕೆಲಸವನ್ನು ಸಂಘವು ಮಾಡ್ತಾ ಬರ್ತಾ ಇದೆ. ಸಂಘದ ಆಶಯದಂತೆ, ಅಧ್ಯಕ್ಷರು ನಿರ್ದೇಶಕರ ತೀರ್ಮಾನದಂತೆ ಸಂಘದಲ್ಲಿ ಲಾಭದಲ್ಲಿ ಬರುವಂಥ 10% ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ, ಅದರಲ್ಲೂ ವಿಶೇಷವಾಗಿ ಕಿಡ್ನಿ ಡಯಾಲಿಸಿಸ್ಗೆ ಸಂಬಂಧಪಟ್ಟಂತೆ ಅವರಿಗೆ ಆರ್ಥಿಕ ಸಹಾಯ, ಕ್ಯಾನ್ಸರ್ ರೋಗಿಗಳಿಗೆ ಕೂಡ ಆರ್ಥಿಕ ಸಹಾಯ, ಹೃದಯ ಸಂಬಂಧಿ ಕಾಯಿಲೆಗೆ ಕೂಡ ಆರ್ಥಿಕ ಸಹಾಯವನ್ನು ನಮ್ಮ ಇಲಾಖೆಯ ಒಂದು ಇತಿಮಿತಿಯಂತೆ ಇಲಾಖೆಯ ಕಾನೂನಿಗೆ ಅನುಗುಣವಾಗಿ ನಮ್ಮ ಲಾಭಾಂಶದಲ್ಲಿ ಬರುವಂಥ ಹಣವನ್ನು ಸಂಘವು ಮಾಡ್ತಾ ಬರ್ತಾ ಇದೆ. ಅದೇ ರೀತಿ ಕಳೆದ ಹಲವಾರು ವರ್ಷಗಳಿಂದ ಈ ಕಿಡ್ನಿ ಡಯಾಲಿಸಿಸ್ಗೆ ಆರ್ಥಿಕ ಸಹಾಯವನ್ನು ಮಾಡ್ತಾ ಬರ್ತಾ ಇದ್ದು, ಕಳೆದ ವರ್ಷದಲ್ಲಿ ಈ ಡಯಾಲಿಸಿಸ್ಗೆ ಸಂಬಂಧಪಟ್ಟಂಥ ರೋಗಿಗಳು ಮಾತ್ರವಲ್ಲ ಕಷ್ಟ ಇರುವುದು, ಅವರ ಕುಟುಂಬವೂ ಕೂಡ ಆರ್ಥಿಕವಾಗಿ
ಸಂಕಷ್ಟಕ್ಕೆ ಒಳಗಾಗುತ್ತದೆ ಎಂಬ ಒಂದು ದೃಷ್ಟಿಯನ್ನಿಟ್ಟುಕೊಂಡು ಕಳೆದ ವರ್ಷ ಏನು ಕಿಡ್ನಿ ಡಯಾಲಿಸಿಸ್ಗೆ ಆರ್ಥಿಕ ಸಹಾಯವನ್ನು ಪಡೆಯುವಂಥವರ ಕುಟುಂಬಗಳಿಗೆ ಪಡೆಯುವಂಥವರಿಗೆ ಕಳೆದ ರಂಜಾನ್ನಲ್ಲಿ ಅವರಿಗೆ ಮಾಸಿಕ 2,000 ರೂಪಾಯಿ ಕೊಡುವುದರ ಜೊತೆಗೆ 5,000 ರೂಪಾಯಿ ಎಕ್ಸ್ಟ್ರಾ ಹಣವನ್ನು ರಂಜಾನ್ನ ಪರವಾಗಿ ಕಳೆದ ವರ್ಷ ಈ ಸಂಘವು ನೀಡಿದೆ. ಇದೀಗ ಪ್ರಸ್ತುತ ಸಂಘದಲ್ಲಿ ಸುಮಾರು 54ರಷ್ಟು ಡಯಾಲಿಸಿಸ್ ಪೇಷಂಟ್ಗಳು ನಮ್ಮ ಸಂಘದಲ್ಲಿ ಆರ್ಥಿಕ ಸಹಾಯವನ್ನು ಪಡೆಯುತ್ತಾ ಇದ್ದಾರೆ. ಅವರಿಗೆ ಮಾಸಿಕವಾಗಿ ರೂಪಾಯಿ 2,000ವನ್ನು ನೀಡ್ತಾ ಇದೆ. ಸಂಘವು ಈ ಉಳಿಕೆ ಹಣದಲ್ಲಿ ಉಳಿಕೆ ಹಣವನ್ನು ಮನಗಂಡು ಇದರಲ್ಲಿ ನಾವು ಈ ಕಿಡ್ನಿ ಡಯಾಲಿಸಿಸ್ ಪೇಷಂಟ್ಗಳಿಗೆ ಮತ್ತು ಅವರ ಕುಟುಂಬದವರಿಗೆ ರಂಜಾನ್ ಹಬ್ಬದಲ್ಲಿ ಏನಾದರೂ ಉಪಯೋಗ ಆಗಬೇಕು ಎಂಬ ನಿಟ್ಟಿನಲ್ಲಿ ಕಳೆದ ಮಾಸಿಕ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಂಡು ಅವರಿಗೆ 3,000 ರೂಪಾಯಿಯ ಆಹಾರದ ಕಿಟ್, ಅದೇ ರೀತಿ 4,000 ರೂಪಾಯಿ ರಂಜಾನ್ಗೆ ಆರ್ಥಿಕ ಸಹಾಯವನ್ನು ಮಾಡುವಂಥ ಒಂದು ಸೂಕ್ತವಾದಂಥ ಒಂದು ಪುಣ್ಯವಾದಂಥ ನಿರ್ಧಾರವನ್ನು ನಮ್ಮ ಆಡಳಿತ ಮಂಡಳಿ ತೆಗೆದುಕೊಂಡ ಮೇರೆಗೆ ಈ ದಿನ ನಾವು ಅವರಿಗೆ ಮಾಸಿಕ ಕೊಡುವಂಥ 2,000 ರೂಪಾಯಿಯ ಜೊತೆಗೆ 4,000 ರೂಪಾಯಿ ಇತರ ಸೇರಿಸಿಕೊಂಡು ಒಟ್ಟು 6,000 ರೂಪಾಯಿ, ಅದೇ ರೀತಿ 3,000 ರೂಪಾಯಿಯ ಆಹಾರದ ಪದಾರ್ಥದ ಕಿಟ್ಟನ್ನು ವಿತರಿಸುವಂಥ ಒಂದು ಪುಣ್ಯ ಕೆಲಸವನ್ನು ನಮ್ಮ ಆಡಳಿತ ಮಂಡಳಿ ಮಾಡುತ್ತಿರುವುದು ನಮಗೆಲ್ಲರಿಗೂ ಕೂಡ ಸಂತೋಷ ಮಾತ್ರವಲ್ಲ, ನಮ್ಮ ಸಂಘದ ಎಲ್ಲ ಸದಸ್ಯರಿಗೂ ಕೂಡ ಒಂದು ಸಂತೋಷದ ವಿಚಾರ. ನಮ್ಮ ಈ ಎಲ್ಲ ವಿಚಾರಗಳನ್ನು ಕೂಡ ಮನಗಂಡು ನಮ್ಮ ಸಹಕಾರ ಇಲಾಖೆ, ಮೀನುಗಾರಿಕಾ ಇಲಾಖೆ, ನಮಗೆ ಬರುವಂಥ ಎಲ್ಲ ಇಲಾಖೆಗಳು ಕೂಡ ನಮ್ಮ ಈ ಕೆಲಸ ಕಾರ್ಯಗಳಿಗೆ ಕೂಡ ಪ್ರಶಂಸೆಯನ್ನು ವ್ಯಕ್ತಪಡಿಸಿದೆ. ಅದೇ ರೀತಿ ನಮ್ಮ ಸಹಕಾರಿ ಸಂಘ ಮತ್ತು ಮೀನುಗಾರಿಕಾ ಇಲಾಖೆ ನಮ್ಮನ್ನು ಇಂಥ ಕೆಲಸ ಕಾರ್ಯಗಳನ್ನೆಲ್ಲ ಗುರುತಿಸಿಕೊಂಡು ನಮಗೆ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ನೀಡಿ ಕೂಡ ಗೌರವಿಸಿದೆ. ಅದೇ ರೀತಿ ಕರ್ನಾಟಕ ಸರ್ಕಾರ ಕೂಡ ನಮಗೆ ಮೀನುಗಾರಿಕಾ ಇಲಾಖೆಯು ಕೂಡ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ನಮಗೆ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಿದೆ. ಕಳೆದ 2024ನೇ ಸಾಲಿನ ಗಣರಾಜ್ಯೋತ್ಸವದಂದು ನವೆಂಬರ್ 26ರಂದು ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ದೆಹಲಿಯಲ್ಲಿ ನಡೆಯುವಂಥ ಆ ಪೆರೇಡ್ನಲ್ಲಿ, ಕೆಂಪುಕೋಟೆಯಲ್ಲಿ ನಡೆಯುವಂಥ ಪೆರೇಡ್ನ ವೀಕ್ಷಣೆಗೆ ಕೂಡ ಒಂದು ಅವಕಾಶವನ್ನು ನಮ್ಮ ಸರ್ಕಾರ ಮಾಡಿಕೊಟ್ಟಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ ನಿಮ್ಮ ಮುಂದೆ ಹೆಚ್ಚೇನು ಮಾತಾಡದೆ, ನಮಗೆ ನಿಮ್ಮಿಂದ ಬೇಕಾಗಿರೋದು ನಿಮ್ಮ ಪ್ರಾರ್ಥನೆ ಮಾತ್ರ. ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ಈ ಒಂದು ಸಂಘ ಇಷ್ಟೊಂದು ಮಟ್ಟಕ್ಕೆ ಬೆಳೆದು ನಿಂತಿದೆ ಅಂತೇಳಿ ನಾವು ಭಾವಿಸ್ತಾ ಇದ್ದೇವೆ. ನಿಮ್ಮ ಪ್ರಾರ್ಥನೆ ನಮ್ಮ ಸಂಘದ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಎಲ್ಲ ನಿರ್ದೇಶಕರಿಗೆ, ನಮ್ಮ ಸಂಘಕ್ಕೆ ಯಾವಾಗಲೂ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಬೇಡಿಕೊಂಡು, ಅದರ ಜೊತೆಗೆ ನಿಮಗೆ ಯಾರೆಲ್ಲ ಇವತ್ತು ಈ ಡಯಾಲಿಸಿಸ್ ಪೇಷಂಟುಗಳು ಬಂದಿದ್ದಾರೆ, ಅಲ್ಲಾಹನು ನಿಮ್ಮ ಏನು ರೋಗ ಇದೆ ಅದನ್ನು ಶಿಫಾಗೊಳಿಸಲಿ ಅಂತೇಳಿ ನಮ್ಮ ಆಡಳಿತ ಮಂಡಳಿ ಕೂಡ ನಿಮ್ಮ ಪರವಾಗಿ ಅಲ್ಲಾಹನೊಂದಿಗೆ ದುಆವನ್ನು ಮಾಡ್ತದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ತಿಳಿಸಿಕೊಂಡು, ಈ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಂಥ ತಮ್ಮೆಲ್ಲರನ್ನು ಮಗದೊಮ್ಮೆ ನಾನು ಆತ್ಮೀಯವಾಗಿ ಸ್ವಾಗತಿಸಿಕೊಂಡು ನನ್ನ ಪ್ರಾಸ್ತಾವಿಕ ಮಾತನ್ನು ಕೊನೆಗೊಳಿಸಲು ಹೋಗ್ತಾ ಇದ್ದೇನೆ. ವಾಖಿರ್ ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ನಮ್ಮ ಕಾರ್ಯಕ್ರಮದ ನಿಮಿತ್ತ ನಮ್ಮ ಕಾರ್ಪೊರೇಷನ್ಗೆ ಟೋಕನನ್ನು ಕೊಟ್ಟಿದ್ದೇವೆ. ಟೋಕನ್ ಕರೆದವರು ಆ ಟೋಕನ್ ನಂಬರವನ್ನು ಕರೆದಾಗ ವೇದಿಕೆಯಲ್ಲಿ ಬಂದು ನಮ್ಮ ಗಣ್ಯರಿಂದ ಏನು ನಿಮಗೆ ಸಿಗುವಂಥ ಆಹಾರ ಕಿಟ್ಟನ್ನು ಪಡ್ಕೊಳ್ಬೇಕು ಮತ್ತು ಆರ್ಥಿಕ ಮಂಗಳೂರು ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರಿಕಾ ಸಂಘಟನೆಯ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಸಂಘದ ಅಧ್ಯಕ್ಷರು, ಈ ಸಭೆಯ ಅಧ್ಯಕ್ಷರಾದ ಹಾಜಿ ಜೆ ಮೊಹಮ್ಮದ್ ಇಸಾಕ್ ಅವರೇ, ಈ ಸಂಘದ ಬಲವರ್ಧನೆಗೆ ಬಹಳಷ್ಟು ಶ್ರಮವಹಿಸಿದಂತಹ ಬಿ ಅಹಮದ್ ಬಾವರೇ, ಅದೇ ರೀತಿ ನಿರಂತರವಾಗಿ ಸಂಘಕ್ಕಾಗಿ ಹಗಲಿರುಳು ದುಡಿಯುವಂತಹ KMH ಇಬ್ರಾಹಿಂ ಅವರೇ, SM ಇಬ್ರಾಹಿಂ ಅವರೇ, BJ ಸಾಲಿ ಅವರೇ, ಗಫೂರ್ ಅವರೇ, ಅಶ್ರಫ್ ಅವರೇ, ಕುತ್ಬಾಜ್ ಅವರೇ ಹಾಗೂ ಎಲ್ಲ ನಮ್ಮ ಸಹೋದರರೇ ಹಾಗೂ ಕಾರ್ಯನಿರ್ವಾಹಕರೇ, ಸಮೀರ್ ಮುಸ್ತಫನವರೇ, ಇಲ್ಲಿ ಬರುವಂಥ ಎಲ್ಲರಿಗೂ ಕೂಡ ಬಹಳ ಒಂದು ಹೆಮ್ಮೆ ಹಾಗೂ ಸಂತೋಷದ ಸಮಯದಲ್ಲಿದೆ. ಇಲ್ಲಿ ನಮ್ಮ ಮುಂದಿರುವಂತಹ ಎಲ್ಲ ಕಿಡ್ನಿ ಡಯಾಲಿಸಿಸ್ ಪೇಷಂಟ್ಗಳು ನಮ್ಮ ಮುಂದೆ ಇದ್ದಾರೆ. ಅವರನ್ನು ನೋಡುವಾಗ
ಮನಸ್ಸಲ್ಲಿ ಸ್ವಲ್ಪ ಬೇಸರವಾದರೂ ಕೂಡ ಅವರನ್ನು ಗುರುತಿಸಿ ಅವರಿಗೆ ತಿಂಗಳಿಗೆ ಮಾಸಿಕ 2,000 ರೂಪಾಯಿಯಂತೆ ಮತ್ತು ಈ ಒಂದು ರಂಜಾನ್ ಬರುವಂಥ ಈ ಶುಭ ಸಂದರ್ಭದಲ್ಲಿ ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ಈ ಬಡವರಿಗೋಸ್ಕರ ಬಡವರು ಅವರಿಗೆ ರಂಜಾನ್ ಕಿಟ್ ಮುಖಾಂತರ ಒಂದು 3,000 ರೂಪಾಯಿದ ಕಿಟ್ಟು ಹಾಗೂ 4,000 ರೂಪಾಯಿದ ನಗದು ಸಹಾಯಧನವನ್ನು ಮತ್ತು ಅದೇ ರೀತಿ ನಿಮಗೆ ಕೊಡುವಂಥ 2,000 ರೂಪಾಯಿ ಮಾಸಿಕ ಆಯುಧವನ್ನು ಇವತ್ತು ಕೊಡಲು ತೀರ್ಮಾನಿಸಿದ್ದು ಬಹಳ ಒಂದು ದೊಡ್ಡ ಹೆಮ್ಮೆಯ ಸಂಗತಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನನಗೆ ಕೂಡ ಹೆಮ್ಮೆ ಆಗ್ತಾ ಉಂಟು, ಈ ಒಂದು ಸಂಘದ ಸದಸ್ಯನಾಗಿ ಇಷ್ಟೊಂದು ಒಳ್ಳೆಯ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಇವತ್ತು ಯಾವುದೇ ಜಾತಿ ಧರ್ಮ ಮತವನ್ನು ನೋಡದೆ ಎಲ್ಲರೂ ನಮ್ಮ ಸಹೋದರ ಸಹೋದರಿಯಂತ ಭಾವಿಸಿ ಈ ಒಂದು ದೊಡ್ಡ ರೀತಿಯ ಸಹಾಯವನ್ನು ಮಾಡಲು ಆ ದೇವರು ಇವರಿಗೆ ನಮಗೆಲ್ಲರಿಗೂ ಭಾಗ್ಯ ಕೊಟ್ಟದ್ದು ನಮ್ಮೆಲ್ಲರ ಪುಣ್ಯ ಅಂತ ನಾನು ಆ ದೇವರಲ್ಲಿ ಧನ್ಯವಾದ ಕೃತಜ್ಞತೆ ಸಲ್ಲಿಸ್ತೇನೆ. ಏಕೆಂದರೆ ನಮಗೆ ಇರುವುದು ಇವತ್ತು ಇಲ್ಲಿ ಬರುವಂಥವರೆಲ್ಲರೂ ಆರೋಗ್ಯದಲ್ಲಿ ಅಷ್ಟೊಂದು ಸರಿಯಾಗಿಲ್ಲದವರು, ಅವರನ್ನು ಕಾಯಿಸುವುದು ನಮ್ಮದು ಒಳ್ಳೆಯದಲ್ಲ. ಆದರೆ ನಿಮ್ಮಲ್ಲಿ ನನ್ನದೊಂದು ಮನವಿ ಏನೆಂದರೆ, ಈ ಸಂಘಕ್ಕಾಗಿ ಯಾರು ಹಗಲು ದುಡಿತಾರೆ, ಯಾರು ಕಷ್ಟಪಡ್ತಾರೆ ಅವರಿಗೆ ನೀವು ಪ್ರಾರ್ಥನೆಯ ಮೂಲಕ ದುವಾ ಮೂಲಕ ಅವರನ್ನು ಯಾವತ್ತಿಗೂ ನೆನಪಿಸುವುದು ನಿಮ್ಮ ಆದ್ಯ ಕರ್ತವ್ಯವಾಗಿರ್ತದೆ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಏಕೆಂದರೆ ನಿಮಗೆ ನಮಗೋಸ್ಕರ ಸಂಘಕ್ಕೋಸ್ಕರ ಏನು ಕೊಡಲಿಕ್ಕಾಗಲಿಕ್ಕಿಲ್ಲ, ಆದರೆ ನಿಮ್ಮ ಪ್ರತಿಯೊಂದು ನಮಾಜಲ್ಲಿ ಪ್ರತಿಯೊಂದು ಪ್ರಾರ್ಥನೆಯಲ್ಲಿಯೂ ಕೂಡ ಯಾವತ್ತೂ ಕೂಡ ಇಂಥ ಸಂಘಟನೆಯಿಂದ ನಮಗೊಂದು ಸಹಾಯವಾಗ್ತದೆ, ಬಡವರಿಗೆ ಸಹಾಯವಾಗ್ತದೆ, ಆರ್ಥಿಕ ಯಾರು ಬಡವರಿದ್ದಾರೆ ಅವರಿಗೆ ಸಹಾಯ ಆಗ್ತದೆ ಅಂತ ತಾವುಗಳು ನಂಬಿ ಇವರ ಆರೋಗ್ಯಕ್ಕೋಸ್ಕರ ಇವರ ಒಳಿತಿಗೋಸ್ಕರ ಇವರೆಲ್ಲ ಬಿಸ್ನೆಸ್ಸಲ್ಲಿ ಒಳ್ಳೆಯ ಪ್ರಗತಿಗೋಸ್ಕರ ತಾವುಗಳು ದುವಾ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸಂಘದವರು ಬಹಳಷ್ಟು ವರ್ಷದಿಂದ ಮಾಡ್ತಾ ಬರ್ತಾರೆ. ನಿರಂತರವಾಗಿಯೂ ಈ ಕಾರ್ಯಕ್ರಮ ಹೀಗೆ ಮುಂದುವರಿಯಲಿ. ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಪ್ರಸ್ತಾವಕ್ಕೆ ಮಾತಾಡುವಾಗ ನನ್ನ ಸಹೋದರಾದ ಮುಸ್ತಾಫಲ್ಲವರು ಬಹಳಷ್ಟು ಹೇಳಿದರು. ಬಹಳಷ್ಟು ನಾನು ಕೂಡ ಬರ್ತಾ ಇರ್ತೇನೆ, ನಾನು ಸಹ ನೋಡ್ತಾ ಇದ್ದೇನೆ. ಬಹಳಷ್ಟು ಕೆಲಸವನ್ನು ನಿರಂತರವಾಗಿ ಮಾಡ್ತಾರೆ ಈ ಸಂಘಟನೆ. ದೇವರು ಇದಕ್ಕೆ ಇನ್ನಷ್ಟು ಶಕ್ತಿಯನ್ನು ತುಂಬಲಿ, ಇನ್ನಷ್ಟು ಬೇರೆ ದರ್ಜೆಗೆ ಏರಲಿ ಅಂತ ಹೇಳುತ್ತಾ ಇಲ್ಲಿ ನನಗೆ ಮಾತಾಡಲು ಅವಕಾಶ ಕೊಟ್ಟದಕ್ಕೆ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ಕಾರ್ಯಕ್ರಮ ಮಾತಾಡಿದಂಥ ಮಾಜಿ ಕಾರ್ಪೊರೇಟ್ರು ಸಹೋದರನಾದಂಥ ಶಂಸುದ್ದೀನ್ ರವರಿಗೆ ಧನ್ಯವಾದಗಳು. ನಾವೀಗ ಟೋಕನನ್ನು ಕರೀತೇವೆ. ದಯವಿಟ್ಟು ಅವರು ವೇದಿಕೆಯಲ್ಲಿ ಬಂದು ಮೊದಲಿಗೆ ನಮ್ಮ ಅಧ್ಯಕ್ಷರಿಂದ ಇಲ್ಲಿ ಅವರಿಗೆ ಕೊಡುವಂಥ ಆರ್ಥಿಕ ಸಹಾಯವನ್ನು ಪಡಿಬೇಕು. ಟೋಕನ್ ನಂಬರ್ 1 ರಶೀದಾ ಅವರಿಗೆ ಆರ್ಥಿಕ ಸಹಾಯವನ್ನು ವಿತರಿಸಿ. ಎರಡು ಬಶೀರ್ ಯಾರಲ್ಲಿ ಹತ್ತಿರ ಇದ್ದಾರೆ, ಪುತ್ತುಬಾವಕ. ನೆಕ್ಸ್ಟ್ ಟೋಕನ್ ನಂಬರ್ 13 SM ಇಬ್ರಾಹಿಂ ಗಡಿ. ಟೋಕನ್ ನಂಬರ್ 3 ಖಾಲಿದ್. ನೆಕ್ಸ್ಟ್ ಟೋಕನ್ ನಂಬರ್ 14 ಪುಷ್ಪಲತಾ. ಟೋಕನ್ ನಂಬರ್ 14 ರೆಡಿಯಾಗಿ ಅಲ್ಲಿ. ಮೊಹಮ್ಮದ್ ರಫೀಕ್. ನೆಕ್ಸ್ಟ್ ಟೋಕನ್ ನಂಬರ್ 5 ಅಬ್ಬಾಸ್ ರವರು ರೆಡಿ ಆಗಬೇಕು. ನೆಕ್ಸ್ಟ್ ಟೋಕನ್ ನಂಬರ್ 15 UK ಪುತ್ತುಬಾವ. ಇಪ್ಪತ್ತು ರೆಡಿಯಾಗಿ ಜಯಂತ್ ಉಂತಲ್ಲ ಒಂದು ನಿಮಿಷ ಅಲ್ಲ, ಒಂದು ನಿಮಿಷ ಅಂತಲ್ಲ ಜಯಂತ್.
ಹಾಂ ಭಲೆ. ಜಯಂತ್ ನೆಕ್ಸ್ಟ್ 23 ಯು ಹುಸೈನ್. ಜಯಂತ್ ಶಂಕರ್ ಕೆ ಮೆಂಡನ್ 24. ಶಂಕರ್ ಅಬೂಬಕ್ಕರ್ 27. 29 ಸೈನಾರ್. 30 ಅಬೂಬಕ್ಕರ್ 30.